ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆರಳಿ ಕೆಂಡವಾಗಿದ್ದಾರೆ. ರಾಜ್ಯ ಸರ್ಕಾರದ್ದು ಚಿಲ್ಲರೆ ಬುದ್ಧಿ, ದ್ವೇಷದ ರಾಜಕಾರಣ. ಇಂತಹ ಕಾಯ್ದೆ ಏನಾದರೂ ಜಾರಿ ಆಗ್ಬಿಟ್ರೆ ಯಾರು ಹೊರಗಡೆ ಬರೋದಕ್ಕಾಗಲ್ಲ. RSS ಗಮನದಲ್ಲಿಟ್ಕೊಂಡು ಇದನ್ನ ಮಾಡಿದ್ದಾರೆ. ನೆಹರು, ಇಂದಿರಾ ಗಾಂಧಿಯವರ ಕೈಯಲ್ಲೇ RSSನ ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಇವ್ರು ಏನು ಮಾಡ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ದೇಶದ ಪ್ರಧಾನಿ RSS, ನಾವು RSS, ಇದನ್ನು ಕೂಡ ಸೇರಿಸಿ ಹೇಳಿದ್ದಾರೆ. ಅದೆಲ್ಲ RSS ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ. RSSಗೆ ಅಂತ ಇಂಥ ಜನನ ಬಹಳಷ್ಟು ಜನ ನೋಡಿದ್ದಾರೆ. RSS ಇಡೀ ಪ್ರಪಂಚದಲ್ಲಿದೆ, ಇಡೀ ದೇಶದಲ್ಲಿ. ದೇಶದ ಪ್ರಧಾನಿನೇ RSS ಅವರು, ನಾವು RSS. ಈ ಥರ ಚಿಲ್ಲರೆ ಬುದ್ಧಿ ಮಾಡಿದ್ರೆ ಮುಂದಿನ ದಿನಕ್ಕೆ ನಿಮಗೆಲ್ಲ ಸರಿಯಾದಂಥ ಪಾಠ, ನೀವು ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದೇ ಅಧಿವೇಶನದಲ್ಲಿ ಈ ತರ ನೀವು ದ್ವೇಷದ ರಾಜಕಾರಣ ಮಾಡಿದ್ರೆ, RSS ಮೇಲೆ ನಿಮ್ಮ ದ್ವೇಷಗಳನ್ನು ತೋರಿಸಿದ್ರೆ, ಆ ಸಂಸ್ಥೆಗೆ ನೀವು ಲೆಕ್ಕಕ್ಕಿಲ್ಲ, ಬೋರ್ಡ್ಗೆ ಇಲ್ಲ. ನಿಮ್ಮಂಥ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡಿದಾರೆ ಅವರು. ಅದರಿಂದ ನಿಮ್ಮ ಇಂದಿರಾ ಗಾಂಧಿನೇ ಏನು ಮಾಡೋಕ್ಕಾಗಿಲ್ಲ, ನೆಹರೂನೇ ಏನು ಮಾಡೋಕ್ಕಾಗಿಲ್ಲ, ಇನ್ನು ಇವರೇನು ಮಾಡೋಕ್ಕೆ ಸಾಧ್ಯ? ಅದರಿಂದ RSS ಅವ್ರಿಗೆ ಗೊತ್ತಿದೆ, ಅವರು ಇದನ್ನು ಹೆಂಗೆ ಎದುರಿಸ್ಬೇಕು ಎದುರಿಸ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ, ರಸ್ತೆಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಾದರೆ ಇನ್ನು ಮುಂದೆಯಿಂದ ಅನುಮತಿ ಕಡ್ಡಾಯ ಅನ್ನುವಂತಹ ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಪಕ್ಷಗಳ ಆರೋಪ ಏನು, ನೇರಾನೇರ ಈ ಕಾನೂನನ್ನು ತರೋದಕ್ಕೆ ಹೊರಟಿರುವಂಥದ್ದೇ RSSಗೆ ಕಡಿವಾಣವನ್ನು ಹಾಕಲಿಕ್ಕೆ. ಇದು ರಾಜ್ಯ ಸರ್ಕಾರದ ಒಂದು ರೀತಿಯಾದಂಥ ಕೀಳುಮಟ್ಟದ ರಾಜಕಾರಣ, ದ್ವೇಷದ ರಾಜಕಾರಣ, ಚಿಲ್ಲರೆ ಬುದ್ಧಿ, ಈ ರೀತಿಯಾಗಿ ಕಟು ಪದಗಳಿಂದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೊಡ್ತಿರುವಂಥ ಸಮರ್ಥನೆ ಏನು ಅಂತಂದರೆ, ಸಚಿವ ಕೃಷ್ಣ ಬೈರೇಗೌಡರು ಯಾವ ಕಾರ್ಯಕ್ರಮದ ಉಸ್ತುವಾರಿಯಾಗಿ ಅದನ್ನು ತೆಗೆದುಕೊಂಡಿದ್ರು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ, ಆ ಕಾರ್ಯಕ್ರಮಕ್ಕೇನೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ. ಮಿನಿಸ್ಟರ್ ಆಗಿದ್ಕೊಂಡು ಅವರು ಪರ್ಮಿಷನ್ ತಗೊಂಡಿರುವಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಾಗ್ತಾವೋ ಪರ್ಮಿಷನ್ ತಗೊಳ್ಳೋದು ಬೇಡವಾ ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳ್ತಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮುಂದುವರೆದಂತೆ ಹೇಳಿದ್ದಾರೆ, ಶಾಲೆಗಳಲ್ಲಿ, ಗ್ರೌಂಡ್ಗಳಲ್ಲಿ ಪರ್ಮಿಷನ್ ಇರೋದಿಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬೇಕು ಅಂದರೆ ಕಾರ್ಯಕ್ರಮವನ್ನು ಪರ್ಮಿಷನ್ ಕಡ್ಡಾಯ ಅಂತ. ಸೊ ಈ ಒಂದು ತಿಕ್ಕಾಟ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.